ಈಗ ಅವರು ಹೇಳ್ತಾರೆ ನಾನು ಕೂಡ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದೀನಿ, ನೀವು ಕೂಡ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಅದನ್ನ ಶೇರ್ ಮಾಡ್ಕೊಂಡೆ. ಏಕೆಂದ್ರೆ ಆ ತರ ಮಾಡೋದ್ರಿಂದ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು, ನನಗೂ ಕೂಡ ತೊಂದರೆ ಆಗಬಾರ್ದಲ್ವಾ. ಮಾಮೂಲಿ ರೆಗ್ಯುಲರ್ ಆಗಿ ಡೈಲಿ ಮಾರ್ನಿಂಗ್ ಏನಿದೆ ನಂದು ಬೀಟ್ರೂಟ್ ಒಂದು ಜ್ಯೂಸ್ನ ಕುಡಿತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಸ್ಕಿನ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಶೈನಿಂಗ್ ಬರ್ತಾ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೇಗಿದ್ದೀರಾ? ಇವತ್ತು ಬಂದು ವೆಡ್ನೆಸ್ಡೇ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಯಿಬ್ರಾಗ್ಲೇ ಸ್ಕೂಲಿಂದ ಬಂದಾಯ್ತು. ಏನು ಇಲ್ಲಿ ಬಿಸಿಲು ಗೈಸ್, ನನಗಂತೂ ಇಲ್ಲಿ ರೂಮಿಂದ ಕಿಟಕಿ ಒಳಗಡೆನೆ ಬರ್ತಾ ಇದೆ ಬಿಸಿಲು, ಅಷ್ಟು ಬಿಸಿಲು ಸಖತ್ ಆಗ್ತಾ ಇಲ್ಲ. ಫ್ಯಾನ್ ಒಂದು 5 ನಿಮಿಷ ಇಲ್ಲ ಅಂದ್ರೆ ಇರೋಕ್ಕಾಗಲ್ಲ ಮನೇಲಿ. ಇನ್ನು ಇವ್ರು ಸ್ಕೂಲಿಂದ ಬಂದು ಸ್ವಲ್ಪ ತಣ್ಣೀರಲ್ಲೇನೆ ಸ್ವಲ್ಪ ಸ್ನಾನ ಮಾಡ್ಕೊಂಡ. ಫುಲ್ ಎಲ್ಲ ಹರಳೆಣ್ಣೆ ಕೂರ್ಲಿಗೆಲ್ಲ ಎಣ್ಣೆ ಹಚ್ಬಿಟ್ಟಿದೀನಿ. ಹರಳೆಣ್ಣೆನ ನಮ್ ವಿಶ್ವಕ್ಕೆ ಬೇಗ ಗ್ರೋ ಆಗ್ಬಿಡುತ್ತೆ. ನಮ್ ಮೋಕ್ಷಿಗೆ ಆ ರೀತಿ ಎಲ್ಲ ಸ್ವಲ್ಪ ನಿಧಾನ ಅವ್ನಿಗೆ ಹೇರ್ ಗ್ರೋ ಆಗ್ಬೇಕು ಅಂತ ಹೇಳಿದ್ರೆ, ರಿಷುಗ್ ಹಂಗಲ್ಲ, ಬೇಗನೆ. ಇವಾಗ ಒಂದ್ ಮಂತ್ ಆಗಿಲ್ಲ ಅನ್ಕೊಂತೀನಿ. 2 months ಮಂತ್ಲಿ ತಾನೇ ಹೇರ್ ಕಟ್ ಮಾಡ್ಸೋದು. 2 month ಒಂದ್ಸಲ ಮಾಡಿಸ್ತೀವಿ. ಜನವರಿ ಮಾಡಿಸಿದ್ದು. ಜನವರಿ ಮಾಡಿಸಿದ್ದ. ಸುಳ್ಳು ಗೈಸ್, ಎಲ್ಲ ಸುಳ್ಳು ಹೇಳ್ತಾವ. ಮಂತ್ಲಿನೇ ಮಾಡ್ಸೋದು. ಒಟ್ನಲ್ಲಿ ಒಂದು ಮಂತ್ಲಿಗೆ ಒಂದ್ಸಲನೇ ಹೇರ್ ಕಟ್ ಮಾಡ್ಸೋದು, ಬೇಗ ಗ್ರೋ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಇನ್ನೇನು ಮುಗಿಯುತ್ತಲ್ಲ, ಇನ್ನೊಂದು ವೀಕು ಆಮೇಲೆ ಫುಲ್ಲು. ಇವಾಗಂತೂ ಸೆಕೆ ಅಲ್ವಾ, ಫುಲ್ಲು ಶಾರ್ಟಾಗಿ ಹೇರ್ ಕಟ್ ಮಾಡಿಸ್ಬಿಡ್ಬೇಕು. ಸೆಕೆ ಅಲ್ವಾ, ಫುಲ್ಲು ಹೇರ್ ಉದ್ದ ಆ ಥರ ಇದ್ರೆ ಸ್ವಲ್ಪ ಸೆಕೆ ಅನ್ನಿಸ್ತಾ ಇರುತ್ತೆ. ನೋಡೋಣ. ಬೂಮರ್ ತಿಂತ ಇದೆಯಾ? ಒಂದಿತ್ತು ಅಲ್ಲಿ ಅದಿಕ್ಕಿದೆ. ಸಾಹೇಬ್ರು ಆಗ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರು. ಮತ್ತೆ ಅದೇನೋ ಸ್ವಲ್ಪ ಗಲೀಜಾಗೈತೆ ಅಂದ್ಬಿಟ್ಟು ಮತ್ತೆ ಈ ಶರ್ಟ್ ಚೇಂಜ್ ಮಾಡ್ಕೊಂಡ. ಎಕ್ಸಾಮ್ ಹೆಂಗ್ ಬರ್ದೆ ಅಷ್ಟೇ ಆನ್ಸರ್. ಹೆಂಗ್ ಬರ್ದೆ ಗೈಸ್? ಚೆನ್ನಾಗಿ ಬರ್ದಾ? ಎಲ್ಲ ಕ್ವಶನ್ ಆನ್ಸರ್ ಮಾಡ್ದಾ? ನಿಜ? ಇಲ್ಲಿ ಹ್ಞೂ ಅಂತಾನೆ ಹೇಳ್ತಾನೆ. ಹೋದ್ಸಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲೂ ಹಂಗೇನೆ ಹೇಳಿದ್ದು. ಚೆನ್ನಾಗಿ ಬರ್ತಿದ್ದೀನಿ, ಚೆನ್ನಾಗಿ. ನಾನು ಡೈಲಿ ಎಕ್ಸಾಮ್ಗೆ ಹೋಗ್ತಾ ಇದ್ದ, ಚೆನ್ನಾಗಿ ಪ್ರಿಪೇರ್ ಮಾಡಿ ಕಳ್ಸೋದು. ಮನೆಗೆ ಬಂದಾಗ ಹೆಂಗ್ ಬರ್ದೋ ಅಂದ್ರೆ ಚೆನ್ನಾಗಿ ಬರ್ದೆ ಅಂತ ಹೇಳೋದು. ಮತ್ತೆ ಕ್ವಶನ್ ಪೇಪರ್ ಎಲ್ಲ ತೋರಿಸ್ಬಿಟ್ಟು ಬರ್ದೆ ಅದು ಗೊತ್ತಾಗ್ಲಿಲ್ಲ, ಇದು ಗೊತ್ತಾಗ್ಲಿಲ್ಲ, ಟೈಮ್ ಸಾಕಾಗ್ಲಿಲ್ಲ, ವ್ಯಾನ್ ಹೋಗ್ತಾಯಿತ್ತು, ಅರ್ಜೆಂಟ್ ಮಾಡಿದ್ರು ಮ್ಯಾಮು, ಪೇಪರ್ ಇಸ್ಕೊಂಡ್ರು ಕ್ವಶನ್ ಪೇಪರ್ನ. ಈ ತರ ರೀಸನ್ಗಳು, ಸಿಲಿ ರೀಸನ್ಗಳು ನನ್ಗೆ. ಆಮೇಲೆ ಈ ಸಲನು ಹೇಳಿದೀನಿ ಫುಲ್ ಎಲ್ಲಾನು ಬರ್ದಿರ್ಬೇಕು ಅಂತ. ಔಟ್ ಆಫ್ ತಗೋದ್ರೆ ಏನೋ ಒಂದು ಕೇಳಿದಾನೆ, ಕೊಡ್ಸೋಣ ಅಂತ ಅನ್ಕೊಂಡಿದೀವಿ. ಏನಾದ್ರೂ ತೆಗ್ದಿಲ್ಲ ಮಾರ್ಕ್ಸ್ ಚೆನ್ನಾಗಿ ಅಂತಂದ್ರೆ ಇಲ್ಲ, ಕ್ಯಾನ್ಸಲ್. ಏನ್ ಮಾಡೋದು? ಬೇಕು ಅಂದ್ರೆ ಚೆನ್ನಾಗಿ ಬರೀಬೇಕಲ್ವಾ ಗೈಸ್? ಕಷ್ಟಪಟ್ಟು ಪ್ರಿಪೇರ್ ಮಾಡಿರ್ತೀವಿ, ಚೆನ್ನಾಗಿ ಬರೀಲಿ ಅಂತ ಹೇಳ್ಬಿಟ್ಟು. ಹಂಗೆ ನೀನು ಕಷ್ಟಪಟ್ಟು ಓದಿರೋದನ್ನ ಹೇಳ್ಕೊಟ್ಟಿರೋದನ್ನ ಚೆನ್ನಾಗಿ ಬರ್ಬಿಟ್ಟು ಬಂದ್ರೆ ನೀನು ಇಷ್ಟಪಟ್ಟಿದ್ದು ಕೊಡಿಸ್ತೀವಿ ನಾವು. ಎಲ್ಲ ಒಂದೊಂದಾಗಿ ಕೊಡಿಸ್ತೀವಿ, ಏನಾಗುತ್ತೋ ನಮ್ಮ ಕೈಲಿ ಅದನ್ನ ಕೊಡಿಸ್ತೀವಿ ಅಷ್ಟೇ.
ಅಷ್ಟೇ ಗೈಸ್, ಇನ್ನೇನಿಲ್ಲ. ಹಾಗೇನೆ ಇವಾಗ ಬಿಸಿಲು ಬಂದಿದ್ದಾರೆ ಹೊರಗಡೆಯಿಂದ, ಸ್ವಲ್ಪ ತಿನ್ನಕ್ಕೆ ಅಂದ್ಬಿಟ್ಟು ಏನಾದ್ರೂ ಪಾಸ್ತಾ ಕೇಳ್ತಾ ಇದ್ದಾರೆ. ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಬಂದಿದ್ದು ಪಾಸ್ತಾ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕುಕ್ಕರಲ್ಲಿ ಅಂದರೆ ಸ್ವಲ್ಪ ಚೆನ್ನಾಗೆಲ್ಲ ಏನಂತಾರೆ, ಚೆನ್ನಾಗೆಲ್ಲ ಬೇಗನೆ ಕುಕ್ ಆಗುತ್ತೆ. ಸೊ ಹಾಗಾಗಿ ಕುಕ್ಕರಲ್ಲಿ ಬೇಗನೆ ಮಾಡಿಕೊಡೋಣ. ಹಾಗೆಯೇ ಇದ್ರ ಜೊತೆ ಒಂದು ಬನಾನಾ ಮಿಲ್ಕ್ ಶೇಕ್, ನಾನು ರೆಗ್ಯುಲರಾಗಿ ಮಾಡ್ಕೊತಾ ಇರುವಂಥದ್ದು, ಇತ್ತೀಚೆಗೆ ಮಾಡ್ಕೊತಾ ಇರುವಂಥ ಬನಾನಾ ಮಿಲ್ಕ್ ಶೇಕ್, ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಸೊ ಅದನ್ನು ನಾನು ಇವಾಗ ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ. ಅಂದರೆ ರೆಗ್ಯುಲರಾಗಿ ಮಿಸ್ ಮಾಡದೆ ಮಾಡ್ಕೊತಾ ಇದ್ದೀನಿ ಅಂತಲ್ಲ, ಮಿಸ್ ಆಗುತ್ತೆ ಒಂದೊಂದು ದಿನ, ಏನು ಮಾಡೋಕ್ಕಾಗಲ್ಲ. ಸೊ ಆದ್ರೂ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವಾಗ ಡೈಲಿ ಅಂತ ಹೇಳ್ಬೋದು. ಹಾಗೆ ಇವತ್ತು ಒಂದು ಪಾಸ್ತಾ ರೆಸಿಪಿ, ಹಾಗೆ ಒಂದು ಡ್ರೈ ಫ್ರೂಟ್ಸ್ ಬನಾನಾ ಮಿಲ್ಕ್ ಶೇಕ್ನು ಕೂಡ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೇನೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪ್ರಿಪೇರ್ ಮಾಡೋಣ. ಇನ್ನು ಇಲ್ಲಿ ಪಾಸ್ತಾ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆದ ನಂತರ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ, ಹಾಗೆ 1-2 ಹಸಿಮೆಣಸಿಕಾಯಿ, ಹಾಗೆಯೇ ಸ್ವಲ್ಪ ಕ್ಯಾಪ್ಸಿಕಮ್ ಪೀಸ್ಗಳನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದನ್ನೆಲ್ಲ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಈರುಳ್ಳಿ ಹುರ್ಕೊಂಡು ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸಿ ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಮಾಮೂಲಿ ಸಿಂಪಲ್ಲಾಗೇ ಮಾಡ್ತಾ ಇರುವಂಥದ್ದು ಪಾಸ್ತಾ. ಸೊ ಹಾಗಾಗಿ ಹಾಗೇ ಮಾಡ್ಕೋಬೋದು, ಸ್ವಲ್ಪ ಹಬೆನಲ್ಲೇ ಬೇಯಿಸ್ಕೊಂಡು ಬೇಗನೆ ಕ್ವಿಕ್ಕಾಗೆ ಒಂದು ಬಾಣಲಿಲಿ ಕೂಡ ಮಾಡ್ಕೋಬೋದು. ಕುಕ್ಕರ್ನಲ್ಲಾದರೆ ಚೆನ್ನಾಗಿ ಕುಕ್ ಆಗಿರುತ್ತೆ, ಫುಲ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ಬೆಂದಿರುತ್ತೆ. ಪಾಸ್ತಾ ಏನಿದ್ರೂ ಫುಲ್ಲು ಬೆಂದಿದಾಗ ಮಾತ್ರ ನಮಗೆ ಟೇಸ್ಟ್ ಸಿಗೋದು. ಹಾಗೆಯೇ ಅರ್ಧಂಬರ್ಧ ಏನಾದರೂ ಬೆಂದಿರೋ ಥರ ಇದ್ದರೆ ನಿಜ ತಿನ್ನೋದಕ್ಕೂ ರುಚಿ ಇರೋದಿಲ್ಲ, ಅಷ್ಟು ಒಂಥರ ಬೆಂಡ್ ಥರ ಇದ್ಬಿಡುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಬೆಂದರೆ ತುಂಬ ರುಚಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ಸ್ವಲ್ಪ ಟೊಮೊಟೊನು ಕೂಡ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡೆ. ಇದ್ರ ಜೊತೆ ಸ್ವಲ್ಪ ಅರಿಶಿಣದ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಸ್ಪೈಸಸ್ಗಳು ಅಂತ ಹೇಳಿದ್ರೆ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪೌಡರ್ನು ಕೂಡ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ಉದ್ದವಾಗಿರುವಂಥ ಪಾಸ್ತಾನ ತೊಗೊಂಡಿದ್ದೀನಿ. ಸ್ವಲ್ಪ ಉದ್ದವಾಗಿರುತ್ತಲ್ಲ ಆ ರೀತಿ ಪಾಸ್ತಾ ಇದು. ಇದನ್ನು 1 ಕಪ್ ಆಗುವಷ್ಟು ನಾನು ಡೈರೆಕ್ಟ್ ಹಾಗೇ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಒಂದು 2-3 ಕಪ್ಪು ಇಲ್ಲ ಒಂದು 3.5 ಕಪ್ಪು ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ಚೆನ್ನಾಗಿ ಪಾಸ್ತಾ ಬೇಯ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನನಗೆ ಈ ರೀತಿ ಪಾಸ್ತಾ ಇದೆಲ್ಲ ಇಷ್ಟ ಆಗಲ್ಲ ಗೈಸ್, ಏನಿದ್ರು ಮಕ್ಳುಗಳಿಗೆ ಇದೆಲ್ಲ ಚೆಂದ. ಸೊ ಅವ್ರಿಗೋಸ್ಕರ ಅಂತ ಮಾಡ್ತಾ ಇರುವಂಥದ್ದು ನಾನು, ನನಗೆ ಈ ಥರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ನೆಕ್ಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಷಲ್ ಬಸ್ಕೊಂಡು ಸಾಕಾಗುತ್ತೆ, ಕಂಪ್ಲೀಟ್ ಪಾಸ್ತಾ ರೆಡಿ ಆಗುತ್ತೆ. ನಾನು ಈ ಥರ ಎಲ್ಲ ನಾನು ಆವಾಗವಾಗ ಏನೂ ತರ್ಸೋಕ್ಕೆ ಹೋಗೋದಿಲ್ಲ, ತುಂಬ ಕಡಿಮೆ ಅಂತ ಹೇಳ್ಬೋದು ಈ ರೀತಿ ಎಲ್ಲ ತರಿಸೋದು. ಮ್ಯಾಗಿ ನೂಡಲ್ಸ್ ಆಗಿರ್ಬೋದು, ಈ ರೀತಿ ಪಾಸ್ತಾ ಇದೆಲ್ಲ ಸ್ವಲ್ಪ ಹುಡುಗರಿಗೆ ಏನಾದರೂ ಚೇಂಜಸ್ಸು ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ದಾಗ ಅಷ್ಟೇ ತರಿಸಿ ಮಾಡಿಕೊಡುವಂಥದ್ದು. ನನಗಂತೂ ಡೆಫಿನೆಟ್ಲಿ ಸ್ವಲ್ಪ ಮ್ಯಾಗಿ ಆದರೆ ತಿಂತೀನಿ, ಈ ಥರ ಪಾಸ್ತಾ ಇವೆಲ್ಲ ನನಗೆ ನಿಜ ಇಷ್ಟ ಆಗೋದಿಲ್ಲ ಒಂಚೂರು ಕೂಡ.
ಪಾಸ್ತಾ ಅಂತೂ ರೆಡಿ ಆಯಿತು. ಹಾಗೆಯೇ ಇಲ್ಲಿ ಒಂದು ಬನಾನಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಉದ್ದ ಬಾಳೆಹಣ್ಣು ಬರುತ್ತಲ್ಲ, ಪಚ್ಚ ಬಾಳೆಹಣ್ಣು ಅಂತ ಹೇಳಿಬಿಟ್ಟು ಅದನ್ನು ಒಂದು ತೊಗೊಂಡಿದ್ದೀನಿ. ಇನ್ನು ಮೀಡಿಯಮ್ ಸೈಜ್ ಒಂದು ಬಾಳೆಹಣ್ಣು ಎಕ್ಸ್ಟ್ರಾ ಇತ್ತು, ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಹಾಗೆಯೇ ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಡೇಟ್ಸ್ ಏನಿದೆ ಅದನ್ನು ಒಂದು 4-5 ಬಿಡಿಸಿ ಬೀಜನೆಲ್ಲ ತೆಗೆದು ಹಾಕೋತಾ ಇದ್ದೀನಿ. ಹಾಗೆ ಹುರಿದು ಸ್ವಲ್ಪ ಸಿಪ್ಪೆನೆಲ್ಲ ತೆಗೆದು ಪೀಸ್ ಮಾಡಿ ಇಟ್ಕೊಂಡಿದ್ದೆ ಕಡಲೆ ಬೀಜನ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಒಣ ದ್ರಾಕ್ಷಿ, ಸ್ವಲ್ಪ ಬಾದಾಮಿ, ಹಾಗೆ ಸ್ವಲ್ಪ ಬೆಲ್ಲದ ಪೌಡರ್ 1 ಸ್ಪೂನು, ಮತ್ತು 1 ಲೋಟ ಆಗುವಷ್ಟು ಕೋಲ್ಡ್ ಮಿಲ್ಕ್ನ ನಾನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನುಣ್ಣಗೇನೆ. ಈ ರೀತಿ ಆದರೆ ಪರ್ಫೆಕ್ಟಾಗಿ ನಮಗೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಹಾಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗೋಡಂಬಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಗೋಡಂಬಿ ಒಂದನ್ನು ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ಹಾಕ್ಕೊಂಡಿದ್ದೀನಿ. ಈ ರೀತಿ ರೆಗ್ಯುಲರಾಗಿ ಮಿಸ್ ಮಾಡ್ದೇ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯ ಹೆಲ್ತಿ ಆಗಿರುತ್ತೆ. ಹಾಗೆಯೇ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅದು ಒಂದೊಂದು ದಿನ ಮಿಸ್ ಆಗುತ್ತೆ, ಸ್ಕಿಪ್ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನು ಮೇಲ್ಗಡೆಯಿಂದ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡ್ರೆ ನನ್ನ ಹೆಲ್ತಿ ಬನಾನಾ ಮಿಲ್ಕ್ ಶೇಕ್, ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಓಕೆ ಗೈಸ್, ಪಾಸ್ತಾ ರೆಸಿಪಿ ಮತ್ತು ಹೆಲ್ತಿ ಬನಾನಾ ಮಿಲ್ಕ್ ಶೇಕ್, ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನು ಕೂಡ ನೋಡ್ಕೊಂಡು ಬಂದ್ರಿ ಅಂತ ಅಂದ್ಕೊತೀನಿ. ತುಂಬ ನಾನಿದ್ದ ರೆಗ್ಯುಲರಾಗಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಗೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಡೈಲಿ ಅಂದರೆ ಒಂದೊಂದ್ಸಲ ಮಿಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಮಾಮೂಲಿ ರೆಗ್ಯುಲರಾಗಿ ಡೈಲಿ ಮಾರ್ನಿಂಗ್ ಏನಿದೆ ನಂದು ಬೀಟ್ರೋಟ್ ಒಂದು ಜ್ಯೂಸ್ನ ಕುಡಿತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಸ್ಕಿನ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಶೈನಿಂಗ್ ಬರ್ತಾ ಇದೆ. ಹಾಗೆಯೇ ನಮಗೆ ಒಂಥರ ಗ್ಲೋ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ನನಗೆ. ನಾನು ಈಗ ಸ್ಟಾರ್ಟಿಂಗ್ ಒಂದು 8 to 10 ಡೇಸ್ ಆಗ್ತಾ ಬರ್ತಾ ಇದೆ, ಕುಡಿತಾ ಇದ್ದೀನಿ ರೆಗ್ಯುಲರ್ ಆಗೇನೆ. ನನಗೆ ಪರವಾಗಿಲ್ಲ, ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದು ಯಾವುದೇ ಆದರೂ ಅಷ್ಟೇ ಒಂದು ವಾರ 15 ದಿನ ಮಾಡಿ ಟ್ರೈ ಮಾಡಿ ಬಿಟ್ಬಿಟ್ರೆ ಖಂಡಿತ ಅದು ನಮಗೆ ಆಗಲ್ಲ, ವರ್ಕೌಟ್ ಆಗಲ್ಲ. ಅಮ್ಮಮ್ಮ ಅಂದರೆ 1 ಮಂತು 1.5 ತಿಂಗಳಾದ್ರೂ ನಾವು ಯಾವುದೇ ಆದ್ರೂ ಮಾಡಿದರೆ ನಮ್ಗೆ ಅದು ಪಕ್ಕ ರಿಸಲ್ಟ್ ನಮಗೆ ಖಂಡಿತ ಸಿಗುತ್ತೆ. ಹಾಗೆಯೇ ಇದ್ರ ಜೊತೆ ಇವತ್ತು ಒಂದು ಲೈವ್ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಟೈಮ್ ಲೈವ್ಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಯಾರೂ ಬಂದಿಲ್ಲ ಲೈವ್ಗೆ, 1-2-3 ಜನ ಬಂದರು ಅಂತೀನಿ, ಕನೆಕ್ಟ್ ಆದರು. ನನಗೊಂಥರ ನರ್ವಸ್ ಆಗ್ತಾಯಿತ್ತು, ಒಂಥರ ಭಯ ಆಗ್ತಾಯಿತ್ತು. ಫಸ್ಟ್ ಟೈಮ್ ಬಂದನಲ್ಲ, ಸೊ ಏನು ಮಾತಾಡಬೇಕು ಏನು ಅಂತ ಗೊತ್ತಾಗಲಿಲ್ಲ. ಸೊ ಅದು ಇನ್ನೊಂದೊಂದು ಟಾಪಿಕ್ ಇತ್ತು, ಸೊ ಅದ್ರ ಬಗ್ಗೆ ಮಾತಾಡಿದ್ದೀನಿ ಲೈವಲ್ಲಿ. ಅದು ಯಾರಿಗೆಲ್ಲ ಇಷ್ಟ ಆಯಿತೋ ಏನೋ ನನಗೆ ನಿಜ ಗೊತ್ತಿಲ್ಲ, ಆದರೆ ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಸುಮಾರು ಮೆಸೇಜ್ಗಳು ನನಗೆ ಬರ್ತಾಯಿತ್ತು ಗೈಸ್, ಹಾಗಾಗಿ ನಾನು ಅದನ್ನು ಶೇರ್ ಮಾಡಿಕೊಂಡೆ. ಏಕೆಂದರೆ ಆ ಥರ ಮಾಡೋದ್ರಿಂದ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು, ನನಗೂ ಕೂಡ ತೊಂದರೆ ಆಗಬಾರ್ದಲ್ವಾ. ಈಗ ಅವರು ಹೇಳ್ತಾರೆ ನಾನು ಕೂಡ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದೀನಿ, ನೀವು ಕೂಡ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಆ ರೀತಿ ಒಂದು 4ರಿಂದ 5 ಮೆಸೇಜ್ ಮೇಲೆ ಬಂದಿದೆ ಅಂತ ಅಂದ್ಕೊತೀನಿ. ಬೇರೆ ಬೇರೆ ವಿಡಿಯೋಗಳಲ್ಲಿ ಒಂದೊಂದು ಮೆಸೇಜ್ ಆ ರೀತಿ ಬಂದಿದೆ ನನಗೆ. ಈಗ ಒಂದು ರೀಸೆಂಟಾಗಿ ಒಂದು 3-4 ವೀಡಿಯೋಸಿಂದ ನನಗೆ ಆ ಥರ ಮೆಸೇಜ್ಗಳು ಯಾವುದು ಬಂದಿಲ್ಲ ಅಂತ ಅಂದ್ಕೊತೀನಿ. ಹಾಗಾಗಿ ಅದನ್ನು ನಾನು ಆ ವಿಷಯನ ಶೇರ್ ಮಾಡಿದ್ದೀನಿ ಲೈವಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಅವರು ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ತಾರೆ. ಸೊ ಅದಕ್ಕೆ ನಾನೇನಾದ್ರೂ ನನ್ನ ಚಾನಲಿಂದ ನಾನು ಆಯಿತು ನಾನು ಕೂಡ ಕನೆಕ್ಟ್ ಆಗ್ತೀನಿ ಅಂತ ಏನಾದ್ರು ನಿಜ ಆ ರೀತಿ ಕಳಿಸಿದ್ರೆ ನನಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೂ ಕೂಡ ಆಗುತ್ತೆ, ಅವ್ರ ಚಾನಲ್ ಮೇಲೂ ಎಫೆಕ್ಟ್ ಬೀಳುತ್ತೆ. ಸೊ ನನಗೆ ಆಸೆ ಇದೆ, ನನ್ನ ಚಾನಲ್ಗೆ ರಿಸ್ಕ್ ತೊಗೊಳ್ಳೋದಾಗಲಿ ಪ್ರಾಬ್ಲಮ್ ತಂದು ಹೊಡೋದಾಗಲಿ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಯಾವುದೇ ರೀತಿಯಲ್ಲಿ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ, ಥ್ಯಾಂಕ್ ಯು ಅಂತ ಹೇಳ್ಬಿಡ್ತೀನಿ, ಇಲ್ಲ ಒಂದು ಡನ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀನಿ. ಸೊ ಹಾಗಾಗಿ ನಾನು ಲೈವಲ್ಲಿ ಬಂದು ನಾನು ಅದನ್ನು ಶೇರ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಇದು ಯಾವುದೇ ರೀತಿ ಬೇಜಾರು ಮಾಡುವಂಥದ್ದೆಲ್ಲ ಯಾರಿಗೂ ಕೂಡ. ಇವಾಗ ಯೂಟ್ಯೂಬರ್ ಅಂದಮೇಲೆ ನಾನು ಇನ್ನೊಬ್ರಿಗೆ ಸಪೋರ್ಟ್ ಮಾಡಬೇಕು, ಹಾಗೆ ಇನ್ನೊಬ್ರು ಕೂಡ ನಮಗೂ ಕೂಡ ಸಪೋರ್ಟ್ ಮಾಡಬೇಕು. ಈ ರೀತಿ ಒಬ್ಬೊಬ್ಬರು ಈ ಪ್ಲಾಟ್ಫಾರ್ಮಲ್ಲಿ ಇದ್ದಾರೆ ಅಂತ ಅಂದಮೇಲೆ ಒಬ್ಬೊಬ್ರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಬಂದರೆ ಅದು ಅವ್ರ ಚಾನಲ್ ಇನ್ನೂ ಗ್ರೋ ಆಗುತ್ತೆ, ಒಂದು ಹಂತಕ್ಕೆ ಹೋಗುತ್ತೆ. ಯಾರೋ ಕೂಡ ಅವರವರೇ ಯೂಟ್ಯೂಬರ್ಸ್ಗಳು ಸಪೋರ್ಟ್ ಮಾಡಿಲ್ಲ, ಚಿಕ್ಕವ್ರಿಗೆ ಇವಾಗ ಏನು ಹೊಸ್ದಾಗಿ ನಮ್ಮಂಥವ್ರು ಯೂಟ್ಯೂಬರ್ಸ್ಗಳು ಇರ್ತಾರೋ ಆ ಥರ ಯಾರಿಗೂ ಸಪೋರ್ಟ್ ಮಾಡಿಲ್ಲ ಅಂದರೆ ನಿಜ ಗ್ರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಅಷ್ಟೇ ಒಬ್ಬೊಬ್ರಿಗೆ ನಿಮ್ಮ ಕೈಲಾದಷ್ಟು ಯೂಟ್ಯೂಬರ್ಸ್ಗೆ, ಸಣ್ಣ ಪುಟ್ಟ ನಮ್ಮಂಥ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅವ್ರ ಚಾನಲ್ಲು ಕೂಡ ಬೆಳೀಲಿ. ಹಾಗೆಯೇ ನಾನು ಕೂಡ ಅಷ್ಟೇ ಹೇಳಿದ್ದೀನಿ, ನನ್ನ ಚಾನಲ್ ಏನಿದೆ ಅದರಿಂದ ನಾನು ಸಬ್ಸ್ಕ್ರೈಬ್ ಮಾಡದಿದ್ದರೂ ಕೂಡ ನಂದು ಇನ್ನೊಂದು ಐಡಿ ಇದೆ. ಸೊ ಅದರಿಂದ ನಾನು ಖಂಡಿತ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅವ್ರಿಗೆ ಅಂತ ಹೇಳ್ಬೋದು. ಸೊ ಅಷ್ಟೇ ಗೈಸ್, ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅಲ್ಲಿ ಲೈವಲ್ಲಿ. ಅದು ಯಾರಿಗೂ ಕೂಡ ಬೇಜಾರು ಮಾಡುವಂಥದ್ದು ಏನಲ್ಲ. ಸೊ ಅಷ್ಟೇ. ಹಾಗೆಯೇ ಈ ವಿಡಿಯೋ ಕೂಡ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಏನೋ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ಇಲ್ಲೇನೋ ಹಿಂಗಂತ ಕೆರೆತೆ, ಸ್ವಲ್ಪ ಅದು ರೆಡ್ ಆಗ್ಬಿಟ್ಟಿದೆ ನನಗೆ. ಈ ಥರ ಮುಟ್ಟಿದ್ರೇ ರೆಡ್ ಆಗ್ಬಿಡುತ್ತೆ ನೋಡಿ. ಇವಾಗ ಕೆರ್ಕೊಂಡೆ ಫಸ್ಟು.
ಸುಮ್ಮನೆ ಹಿಂಗೆ ಅಂದೆ ಅಷ್ಟೇ ರೆಡ್ ಆಗೋಯ್ತು. ಒಳ್ಳೆ ಜೋಕರ್ ಥರ ಕಾಣಿಸ್ತೈತಿ ಮೂಗಲ್ವಾ. ಫುಲ್ ರೆಡ್ಡೇ ಆಗ್ಬಿಡ್ತು. ಅಷ್ಟೇ ಗೈಸ್, ಜ್ಯೂಸ್ದು ರಿಸಲ್ಟ್ ಹೇಗೆ ಬಂತು ಏನೋ ಅಂತ ಹೇಳ್ಬಿಟ್ಟು ಇನ್ನೊಂದು 15 ಡೇಸ್ ಬಿಟ್ಟು ನಾನು ನಿಮಗೆ ಅದ್ರ ರಿಸಲ್ಟ್ ಪಕ್ಕ ಕೊಡ್ತೀನಿ ಅಂತ ಹೇಳ್ತಾ, ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು.